ಎದು ಹತ್ರ ಒಂದು ವಿಷಯ ಬಾಯಿ ಬಿಡ್ಸಿದ್ದೀನಿ. ಟೆನ್ಷನ್ ಸಮೀರದು ಫೋಟೋ ಇಲ್ಲೇ ಹಾಕೊಳ್ಳೋದು. ಒಂದು ಪ್ರಾಮಿಸ್ ಇತ್ತು, ಅದನ್ನ ಮುಗಿಸಿರ್ಲಿಲ್ಲ. ಎಲ್ಲಿ ನಿಮ್ ಗಿಫ್ಟ್ ಕವರ್? ಪರ್ಫ್ಯೂಮ್ ಕಲೆಕ್ಷನ್ ತೋರಿಸ್ತೀವಿ 10 ಲಕ್ಷದ್ದು. ಒಂದು 500 ರೂಪಾಯಿ ಬಜೆಟ್ ಅಲ್ಲಿ ಏನ್ ತಗೋಬೇಕು ತಗೊಳ್ಳಿ. ಎಕ್ಸಾಕ್ಟ್ ಅಮೌಂಟ್ಗೆ ತಗೋಬೇಕು, ಇಲ್ಲಾಂದ್ರೆ ಕ್ಯಾನ್ಸಲ್. ಬ್ರೋ ನಿಮ್ಮ ಪ್ರೈಸ್ ಸೊ ಮಚ್ ಅಣ್ಣ. ಜಾತ್ರೆ ಕಳ್ದೋಗಿದ್ರಲ್ಲ, ಈಗ ಸಿಕ್ಕಿದ್ರಲ್ಲ. Okay, let's go. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಅಲ್ಲಿ ನಾವು ಒಂದು ಅನ್ಫಿನಿಶ್ಡ್ ಒಂದು ಪ್ರಾಮಿಸ್ ಇತ್ತು, ಅದನ್ನು ಮುಗಿಸಿರ್ಲಿಲ್ಲ. ಅಂದರೆ ರಘು ಬ್ರೋಗೆ ನಾನು ಲಾಸ್ಟ್ ಟೈಮ್ ಪರ್ಫ್ಯೂಮ್ ಚಾಲೆಂಜಲ್ಲಿ ಗೆದ್ರಲ್ಲ, ಅವ್ರಿಗೆ ನಾನೊಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ, ಅದನ್ನು ಕೊಟ್ಟಿರಲಿಲ್ಲ. ಸೊ ಅದಕ್ಕೆ ಅವ್ರ ಮನೆ ಹತ್ರನೇ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡು ಅವ್ರ ಜೊತೆ ಹೋಗಿ ಶಾಪಿಂಗ್ ಮಾಡಿ ಬರೋಣ ಅಂತ ಹೋಗ್ತಾ ಇರೋದು. ಅದು ಬಿಟ್ಟರೆ ಅವ್ರ ಮಗು ಯದು ಇದೆ, ಅವ್ರ ಮಗ ಒಬ್ಬ ಯದು ಅಂತಿದ್ದಾನಲ್ಲ, ಅವ್ರ ಮಗ ಯದುಗೆ ಸ್ವಲ್ಪ ಚಾಕ್ಲೇಟ್ಸು ಐಸ್ ಕ್ರೀಮ್ ಎಲ್ಲ ತೊಗೊಂಡಿದ್ದೀವಿ. ಎಲ್ಲಿದೆ ಅದು ತೋರಿಸಿ. ನನಗೆ ಗೊತ್ತಿಲ್ಲ ಅವ್ರು ಅಷ್ಟೆಲ್ಲ ತಿನ್ನಿಸ್ತಾರ ಅಂತ. ಎಲ್ಲ ಅನ್ಹೆಲ್ತಿ ಐಟಮೇ, ಚಾಕ್ಲೇಟು ಮತ್ತು ಹೀರಿ ಮನೀಶ್ ಐಸ್ ಕ್ರೀಮು ಮತ್ತು ಚಾಕ್ಲೇಟು ಈ ಥರದ್ದು ಏನೇನೋ ತೊಗೊಂಡಿದ್ದೀನಿ. ಎಲ್ಲ ಕೊಡ್ತಾರಲ್ಲ ಗೊತ್ತಿಲ್ಲ, ಬಟ್ ಎನಿವೇಸ್ ನನ್ನ ಕಡೆಯಿಂದ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಮಜಾ ಇರುತ್ತೆ, ಮಾತಾಡ್ಸ್ಕೊಂಬರೋಣ. ಹಂಗೆ ಅವರ ಗಿಫ್ಟ್ನ ಕೊಟ್ಬಿಟ್ಟು ವಾಪಸ್ ಬರೋಣ. ಲೆಟ್ಸ್ ಗೋ. ಕುಂಟು ಮಾರೆ, ಮ್ಯಾಗ್ನೆಟ್ ಇಲ್ಲ ಏನು ಕಳ್ದೋಯ್ತಾ? ಕಣೋ. ಪ್ಯಾಂಟ್ ಇಲ್ಲೋಯ್ತು, ಶೂಸಲ್ಲಿ ಇರಲ್ಲ ಕಣೋ. ಬನ್ನಿ ಹೊರಗಡೆ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಬಿದ್ದಿದ್ರೆ ನಂದು ಹಂಗೆ ಹೋಯ್ತು, ಕಾರಲ್ಲಿ ಒಂದು ಹೋಯ್ತು. ನೋಡ್ರಿ, ಒಂದು ಸೆಕೆಂಡ್ ಬ್ರೇಕ್ ಮಾಡಿ ಪಾಸ್ ಬಂದು ನಾವು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಯದು ಹತ್ರ 3-4 ಐಸ್ ಕ್ರೀಮ್ ಇದೆಯಂತೆ, ಎಲ್ಲ ತೋರಿಸಿದ್ದಾಯ್ತು. ಈಗ ಯದು ಹತ್ರ ಒಂದು ವಿಷಯ ಬಾಯಿ ಬಿಡಿಸಿದ್ದೀನಿ, ಅದು ಅವ್ರ ಅಪ್ಪಂಗೂ ಗೊತ್ತಿಲ್ಲ. ನೀನು ನನಗೆ ಹೇಳ್ದಲ್ಲ, ಅದೇ ನಿಮ್ಮ ಕ್ಲಾಸ್ದು. ಹಾಂ, ಅದಲ್ಲ ಇನ್ನೊಂದು. ಕಳ್ಳ. ಟೆನ್ಷನ್ ನಾನು ಯಾರು ಗರ್ಲ್ ಫ್ರೆಂಡ್ ಇದ್ದಾರ ಯದು ಅಂದ್ರೆ, ಇಲ್ಲಪ್ಪ, ಹೇಳು ಅಪ್ಪಂಗೆ ಹೇಳಲ್ಲ. ಇದ್ದಾಳೇನೋ ಬಾಯಿ ಬಿಡಿಸ್ತೀವಿ ಅಂತ ಓಡೋಗ್ಬಿಟ್ಟ. ಬುಕ್ಸ್ ಓದೋ ಜಾಗನಪ್ಪ ನೀವು? ನಂದ ಇಲ್ಲಿ ಒಂದು ರೌಂಡ್ ಬುಕ್ಸ್ ಇದೆ. ನೀವು ಬುಕ್ಸ್ ಇನ್ವೆಸ್ಟ್ ಮಾಡಿರೋದನ್ನ ನಾವು ನಾನು ಪರ್ಫ್ಯೂಮ್ ಹೇಳ್ತಿದ್ದೆ ಅಲ್ಲ. ಬನ್ನಿ ಗೈಸ್, ಪರ್ಫ್ಯೂಮ್ ಕಲೆಕ್ಷನ್ ತೋರಿಸ್ತೀವಿ 10 ಲಕ್ಷದ್ದು. 10 ಲಕ್ಷದ್ದು ಸುರ್ ಸೌಂಡ್ ಬರ್ತಿರುತ್ತೆ ಮೈಕಲ್ಲಿ. ಇದಿದೆ ಇಲ್ಲಿದೆ ಪಾಪ. ಇಷ್ಟು ಒಂದು ನಿಮಿಷ ಆ ಕಡೆ ಹೋಗಿ ಬನ್ನಿ, ಜೇಬ್ಗೆ ಹಾಕೊಂಡು ಹೋಗಿರ್ತೀವಿ. ನಿಮ್ಗೆ ಇಲ್ತಿರೋದ ತಗೊಳ್ಳಿ ಬ್ರೋ, ಹೇಳೋದು. ಕ್ಲಬ್ ಬ್ಲ್ಯಾಕ್ ಇದನ್ನ ಮೊನ್ನೆ ತರಿಸಿದೆ 8 PM. ಇನ್ನೊಂದು ಡಾರ್ಕ್ ಎಣ್ಣೆ ಅಲ್ವಾ? ಅಲ್ಲ, ಇದು ಬ್ಲಾಕ್ ಕಲರ್ ಬರುತ್ತಲ್ಲ, ಅದು ಇದ್ಯಾವ್ದು? ಇದು ಬೇರೆನಾ? ಅದು ಬೇರೆನಾ? ಅದು ನೈಟ್ ಔಟ್ ಅಂತ ಏನೋ ಬರುತ್ತೆ. ನೋಡಿ, ಅವತ್ತು ಗೆದ್ದಿದ್ದೇನಕ್ಕೆ ಅಂತ ಗೊತ್ತಾಯ್ತಾ? ಡಬಲ್ ಕಲೆಕ್ಷನ್ ಇಟ್ಟಿದ್ದಾರೆ ಅವರು, ಅದಕ್ಕೆ. ಎಲ್ಲೋ ಇದು ಅವ್ರು ತೋರಿಸ್ತೀನಿ ಅಂದ್ರೆ ಎಲ್ಲೋ ತೋರಿಸ್ತಿದ್ಯಾ? ಓ ಅದಾ ಎಲ್ಲ ಮುಗಿಸ್ಬಿಟ್ಟಿದ್ದೀರಾ? ಓದ್ಬೇಕಾ? ಮ್ಯಾಕ್ಸ್ ಟು ಮ್ಯಾಕ್ಸ್ 70-80% ಓದಿರ್ತೀನಿ. ಅಂಡ್ ಸುಮಾರು ಬುಕ್ಸ್ ಓದಿಲ್ಲ, ಎಲ್ಲ ಈಸ್ಕೊಂಡು ಹೋಗಿರೋದಿದೆ. ಸೊ ನನಗೊಂದು ಜಾಗ ಅಂತ ಆಪ್ಷನ್ ಇದೆಯಾ? ಫುಲ್ ಆಕ್ಚುಲಿ ಎಣ್ಣೆ ಇತ್ತು, ಬುಕ್ಸ್ ಜಾಗ ಇಲ್ಲ ಅಂದ್ಬಿಟ್ಟು ಎಣ್ಣೆ ಕುಡಿದ್ಬಿಟ್ಟು ಬುಕ್ಸ್ ಇಟ್ಟಿದ್ದೀನಿ ಇವಾಗ. ಗೈಸ್, ಸೊ ನಾವು ರಘು ಬ್ರೋ ಮನೆಗೆ ಹೋಗಿ ಮಾತಾಡ್ಕೊಂಡು ಅಲ್ಲಿ ಜಾಸ್ತಿ ವ್ಲಾಗ್ ಮಾಡಿಲ್ಲ, ಬಿಕಾಸ್ ಅವ್ರ ಪರ್ಸನಲ್ ಸ್ಪೇಸು. ನಾನು ಜಾಸ್ತಿ ವ್ಲಾಗ್ ಮಾಡಕ್ಕೆ ನನಗೇನೋ ಒಂಥರ ಮುಜುಗರ ಆಗುತ್ತೆ. ಸೊ ವ್ಲಾಗ್ ಮುಗಿಸಿ ಅಲ್ಲಿ ಅವರ ಹೋಮ್ ಟೂರ್ ಎಲ್ಲ ಮಾಡಿ ಗ್ಯಾಪಲ್ಲಿ ಈಗ ಊಟಕ್ಕೆ ಬಂದಿದ್ದೀವಿ. ಸರಿಯಾಗಿ ಹಸುವಾಗ್ತಿದೆ ನನಗಂತೂ. ಅದಕ್ಕೆ ಫಸ್ಟ್ ಯಾರು ತಿನ್ಬಿಟ್ಟು ಆಮೇಲೆ ಶಾಪಿಂಗ್ ಪ್ಲಾನ್ ಮಾಡೋಣ ಅಂತ. ಲೆಟ್ಸ್ ಗೋ. ವಿದ್ಯಾರ್ಥಿಗೆ ರಘು ಬ್ರೋ ತುಂಬಾ ನಗ್ತವ್ರೆ, ಕೇಳ್ಕೊಳ್ಳಿ ಮನೆಗೆ ಬಂದ ಮೇಲೆ. ರವಿ ಮಾಮ ಅವ್ರ ಸಾಂಗ್ ಕೇಳಿದ್ರೇನೆ ನಗು. ಹೌದಾ? ನಗು, ಮನ್ಸಲ್ಲಿ ಪ್ರೀತಿ. ಗ್ಯಾಪ್ ಕೊಟ್ಬಿಟ್ರು ಬ್ರೋ. ರಘು ಬ್ರೋ ನಾಟಿ ಸ್ಟೈಲ್ ಬಿರಿಯಾನಿ ಚೆನ್ನಾಗಿದೆ ಗೈಸ್. ಸರಿಯಾಗಿ ಹಸುವಾಗ್ಬಿಟ್ಟಿತ್ತು, ಒಳ್ಳೆ ಬಿರಿಯಾನಿ ತಿಂತಾ ಇದೀವಿ ಗೈಸ್. ಸೊ ಈಗ ನಾವು ಲಂಚ್ ಮುಗಿಸಿ ಶಾಪಿಂಗ್ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅವರೊಂದು 500 ರೂಪಾಯಿ ಬಜೆಟಲ್ಲಿ ಏನು ತಗೋಬೇಕು ತಗೊಳ್ಳಿ. 500 ರೂಪಾಯಿ ಬಡ್ಜೆಟಲ್ಲಿ ಫೋರಮ್ಸ್ ಹೋಟೆಲ್ ಪಾರ್ಕಿಂಗ್ ಆಗುತ್ತೆ.
ಅದ್ ಮಿಕ್ಕಿದ್ ನೀವು ತಗೊಳ್ಳಿ ಆಗಿದ್ರಿ. ಅಲ್ಲಿ ಕೂತ್ಕೊಂಡು ಪಾರ್ಕಿಂಗ್ ನಾನು ಕೊಡ್ತೀನಿ. ಒಂದ್ 2 ಅವರ್ ಮಾತಾಡ್ಕೊಂಡು ಬಂದ್ಬಿಡೋಣ ವಾಪಸ್ಸು. ಇಲ್ಲ ಗೈಸ್ ಅವ್ರದ್ದು ಒಂದು ಗಿಫ್ಟ್ ಬ್ಯಾಲೆನ್ಸ್ ಇತ್ತಲ್ಲ, ₹500 ಬಜೆಟ್ ಬಡ್ಜೆಟ್ ಎಷ್ಟು? ನಮ್ಮ ಹತ್ರ ಇಸ್ಕೊಂಬಂದೆ ₹500. ಎಷ್ಟು ಬ್ರೋ ಬಡ್ಜೆಟ್? 25 ಸಾವಿರ. ಬ್ರೋ ಏನೋ ಬಡವಾ ಬ್ರೋ, ಬಿಗ್ ಬಾಸ್ಗೆ ಹೋಗಿಲ್ಲ ನಾನು. ದುಡ್ಡು ಮಾಡಿ ಬಿಗ್ ಬಾಸ್ ಹೋಗ್ಬಿಟ್ಟು ದುಡ್ಡು ಮಾಡಿದ್ರು ಅಂತ ಯಾರು ಬ್ರೋ ಹೇಳೋದು? ಅವೆಲ್ಲ ಸುಳ್ಳು ಬ್ರೋ. ಹೌದು ಆಯ್ತು, ಅದ್ ಕೇಳಿ ಸ್ವಲ್ಪ ಹೇಳಿ. ಏನು ಬಿಗ್ ಬಾಸ್ ಹೋಗಿ ಯಾರು ದುಡ್ಡು ಮಾಡಲ್ಲ, ಎಲ್ಲ ಸುಳ್ಳು ಅದು ಪಾಪ. ಆಯ್ತು ಏನೋ ಬಡವ ಒಂದ್ ₹500 ಅಮ್ಮ ಹತ್ರ ಹೊಡೆದು ಇಸ್ಕೊಂಬ. ಅಮ್ಮ ನನಗ್ ಹೊಡೆದ್ರು, ಸಾರಿ ಅಮ್ಮ ಹತ್ರ ಹೊಡೆದು ಅಂದಿದ್ದೀನಿ. ಅಮ್ಮ ನನಗೆ ಹೊಡೆದ್ರು, ಆದ್ರೂ ಅಮ್ಮ ಪ್ಲೀಸ್ ಕೊಡಮ್ಮ, ಫ್ರೆಂಡ್ ಕೊಡ್ಸ್ಬೇಕು ಅಂತೇಳಿ ಬಂದಿದ್ದೀನಿ. ಸ್ಯಾಮ್ ಸಮೀರ್ ಲೆವೆಲ್ ಅಂದ್ರೆ ಏನು? ಲೆವೆಲ್ ಇಲ್ಲ ಬ್ರೋ ಈಗ. ನನಗ್ ತಗೊಳ್ಳೋ ಆಸೆ ಇಲ್ಲ, ಬಟ್ ಹಂಗಂದ್ರೆ ಗಾಯ್ಸ್ ಅಲ್ಲ ಫೈನಲ್ ನಿಮ್ಮ ಲೆವೆಲ್ ತಗೊಬೇಕು ಅಂದ್ರೆ ₹25,000 ಕಮ್ಮಿ ಅಕಸ್ಮಾತ್ ಹೇಳಿದ್ರೆ ಬೇಜಾರು ಮಾಡ್ಕೊಂಬಿಡಿ. ನಾನ್ ನನ್ನ ಬುದ್ಧಿ ಎಷ್ಟು ಯೋಚನೆ ಮಾಡ್ತೋ ಅಷ್ಟು ಹೇಳ್ತೀನಿ. ಒಂದು 25-30 ಏನು ಬಡ್ಜೆಟ್ ಇವಾಗ ಶಾಪಿಂಗ್ ಹೋಗಿ. ನಾನೇನೋ ಬೇರೆ ಮಾತಾಡ್ತಿದ್ದೀರಿ ಅನ್ಕೊಂಡೆ. ಏನಪ್ಪಾ ನಾನು ₹25,000 ಲೈಫಲ್ಲಿ ನೋಡೇ ಇಲ್ಲ, ಏನೇನ್ ತಗೊಬೋದು? ಯೋಚನೆ ಮಾಡಿ ಬ್ರೋ, ಆಯ್ತು ಯೋಚನೆ ಮಾಡಿ ಬ್ರೋ. 5,000ಕ್ಕೆ ಏನ್ ಮಾಡ್ತೀರಾ? 5,000 ಇಂದ ಸ್ಟಾರ್ಟ್. ಈಗ ನಮ್ಮ ಹತ್ರ ಫೋನ್ ಮಾಡಿ ಕೇಳ್ಬೇಕಮ್ಮ 5,000 ಕೊಡಮ್ಮ. ಇಲ್ಲ, ಇದು ಒಂದು ಹೊಸ ಚಾಲೆಂಜ್ ಮಾಡ್ತಾ ಇದೀವಿ. ಏನ್ ಚಾಲೆಂಜ್? ಒಂದು 10 ಟೈಪ್ ಚಾಲೆಂಜ್. ಇಲ್ಲ, ಈ ತರ ಚಾಲೆಂಜ್ ಮಾಡೋಣ. ನಾನು 25 ಕೊಡ್ತೀನಿ, 50 ಕೊಡೋದು. ಯಾವ್ದು? ನೀವು ನನಗೆ. ಹಾ, ನಾನು ಆಮೇಲೆ ಯಾರು ಇಲ್ದಿರೋ ಕಡೆ ಹೋಗ್ಬಿಟ್ಟು ನಾನು ಮನ್ಸ್ ಕೊಡ್ತೀನಿ ಅಂತ 5+5+5+5 ಆಡ್ ಮಾಡ್ತಾರ ಒಂದ್ ಚಾಲೆಂಜ್ ಹಾಕಿ ಬ್ರೋ. ಒಂದ್ ₹5,000 ತಗೊಂತೀನಿ, ಆಮೇಲೆ ಅದನ್ನ ಡಬಲ್ ಇಟ್ ಅಂತ ಹೇಳ್ತಾರೆ. ಡಬಲ್ ಅಂತಾನೆ 25 ಆಗುತ್ತಾ 10 ಆಗುತ್ತಾ? ಆಯ್ತು, ಚಾಲೆಂಜ್ ಮಾಡೋಣ. ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಅಮೌಂಟ್ ತಗೋಬೇಕು ಅಂತ ಹೇಳ್ತೀನಿ. ಆ ಎಕ್ಸಾಕ್ಟ್ ಅಮೌಂಟ್ ಗೆ ತಗೋಬೇಕು, ಇಲ್ಲಾಂದ್ರೆ ಕ್ಯಾನ್ಸಲ್. ಆ ತರದೆಲ್ಲ ಬೇಡ, ಚಾಲೆಂಜ್ ಮಾಡೋ ಮೂಡಲೆಲ್ಲ ಇಲ್ಲ. ಏನ್ ಬರುತ್ತೋ ಅದು ಫಸ್ಟ್ ಬರ್ಲಿ. ಅದು ₹500 ಬ್ರೋ, ಏನ್ ಸಿಗುತ್ತೆ ತಗೊಂಬಿಡಿ. ಸುಮ್ನೆ ಯಾಕೆ? ನಮ್ಗೂ ಬೇಡ ನಿಮ್ಗೂ ಬೇಡ. ₹500 ಏನ್ ಬರುತ್ತೆ ತಗೊಂಬಿಡೋಣ. ಏನಂತೀರಾ ಬ್ರೋ? ಜಾಕಿ ಅಂಡರ್ವೇರ್ ಇವಾಗ ₹375 ಆಗಿದೆ ಬ್ರೋ. ಒಂದ್ ಬಂತಲ್ಲ, ಒಂದು ಸಾಕಲ್ಲ. ಹಾಕೊಂಡಾಗೆಲ್ಲ ಸ್ಯಾಮ್ಸಂಗ್ ಹಾಕ್ಸ್ಕೋಬೇಕು. ₹220 ಒಂದ್ ಬನಿಯನ್ ತಗೊಂಬಿಡಿ. ಅವ್ರ ಫೋಟೋ ಹಾಕ್ಸಿ ಬ್ರೋ. ₹125ಗೆ ಫೋಟೋ ಪ್ರಿಂಟ್ ಮಾಡ್ಸೋಣ. ₹325 ಮುಂದೆ ಫೇಸ್ ಆಡ್ಬೇಕು. ಫ್ರೆಂಡ್ಸ್ ಇಟ್ಕೊಂಡು ಮುಂದೆನೆ ಫೋಟೋ ಹಾಕ್ಸಾರಂತೆ. ಹಾಕ್ಸ್ಲಿ, ಆಯ್ತು. ಅದಾಕೇನ್ ಫೋಟೋ ಹಾಕ್ಬೇಕು ಇರ್ಬೇಕು. ಚಡ್ಡಿ ಎಕ್ಸ್ಪ್ಯಾಂಡ್ ಮಾಡಿದಾಗ ಸಮೀರ್ ಅಂತ ಬ್ರೋ. ಅದು ಬಿಡಿ, ಖುಷಿ ಆಯ್ತಾ? ನಾನು ಹೇಳಿದ್ದು ಮಾತಿಗೆ ಬಂದಿದ್ದೀನಿ ಇವತ್ತು. ಇವನು ಟೋಪಿ ನನ್ ಮಗ ಗಿಫ್ಟ್ ಸರಿಯಾಗಿ ಟೋಪಿ ಹಾಕಿ ಹೋಗ್ಬಿಟ್ಟ ಅಂತ ಅನ್ಕೊಂಡಿದ್ರ? ಆತರ ಫೀಲಿಂಗ್ ಏನು ಬರ್ತಾ ಇಲ್ಲ. ನಂದು ಕಾನ್ಸಂಟ್ರೇಷನ್ ಫುಲ್ ಏನ್ ತಗೋಬಹುದು ಅನ್ನೋದ್ರ ಮೇಲೆ ಹೊಗಳ್ಬೋದಲ್ಲ ಅಂತ. ಹಂಗ ಮಾತಿಗೆ ತಪ್ಪದ ಮಗ, ಜಗ ಮೆಚ್ಚಿದ ಮಗ, ದೇವರು ಕೊಟ್ಟ ಮಗ. ಇವನು ಮಗನೇ ಅಲ್ಲ, ಸೂಪರ್ ನನ್ ಮಗ. ಗಿಫ್ಟ್ ಕ್ಯಾನ್ಸಲ್ ಮಾಡಿ ಇಲ್ಲೇ ಇಟ್ಬಿಟ್ಟು ಕಾರ್ ತಿರ್ಸ್ಬಿಡ್ತಿದ್ದೆ, ಬೈದ್ಬಿಡಿ. ನಿನ್ನಂತ ಮಗ ನಾನ್ ನೋಡೇ ಇಲ್ಲ. ಥ್ಯಾಂಕ್ ಯು ಬ್ರೋ. ಹೋಗ್ಲಿ, ನಿಮ್ ಇಷ್ಟೆಲ್ಲ ಹೋಗ್ಲಿದ್ದೀರಾ? ₹1,000 ಮಾಡ್ತೀನಿ, ₹500 ಬೇಕು ತಗೊಳ್ಳಿ. ಇನ್ನೂ ಇಷ್ಟಪ್ಪ ಬ್ರೋ, ನೀವ್ ಎಷ್ಟು ಹೋಗ್ಲಿದ್ದೀರಾ ಅಷ್ಟು ಜಾಸ್ತಿ ಮಾಡ್ತೀನಿ ಬ್ರೋ. ನನಗೆ ಇವಾಗ 36 ವರ್ಷ. ನನ್ ಬುದ್ಧಿ ಎಷ್ಟು ಒಂದ್ 5-6 ವರ್ಷದಿಂದ ಬಂದಿದ್ಯಾ. ಸೊ ಅವಾಗಿಂದ ಸುಮಾರು ಜನನ ನೋಡಿದೀನಿ, ಸುಮಾರು ಫ್ರೆಂಡ್ಸ್ ಎಲ್ಲ ಇದಾರೆ. ಬಟ್ ನಿಮ್ ತರದವ್ರು ನೋಡೇ ಇಲ್ಲ ಬ್ರೋ. 2,000 ಆಯ್ತು. ಆಮೇಲೆ 2,000 ಮಾಡಿದೀನಿ ಗೈಸ್. ನನಗೆ ನಾನು ಒಬ್ನೇ ಮಗ, ಅಣ್ಣ ತಮ್ಮ ಎಲ್ಲ ಯಾರು ಇಲ್ಲ. ಇದ್ರೆ ನಿನ್ನಂತ ಟಚ್ ಮಾಡ್ಬಿಟ್ರಿ 3,000. ಇನ್ನು 3,000 ಅದಿನ ಟಾಪ್ ಲೆವೆಲ್ ಬರ್ತಾರ ಬ್ರೋ. ಟಾಪ್ ಲೆವೆಲ್ ಬರ್ಬೇಕು. ಹೆಂಗೆ ಅಂದ್ರೆ ದಿನ ರಾತ್ರಿ ಮಲ್ಕೊಂಬೇಕಾದ್ರೆ ಬೇಜಾರಾಗುತ್ತೆ. ನಾನ್ ಯಾಕೆ ಸಮೀರ್ ತರ ಇಲ್ಲ? ಇಲ್ಲ, ಮೈನಸ್ ಮಾಡ್ತೀನಿ. 1,000 2,000 ಕೊಟ್ಟು ದಿನ ರಾತ್ರಿ ನನಗೆ ಜ್ಞಾಪಿಸ್ಕೊಳ್ತೀರಾ ಅಂದ್ರೆ ಮೈನಸ್ ಗೈಸ್. ಅಮೌಂಟ್ ನ ಮೇಲೆ ಹೋಗಿ ಹೇಳ್ತೀನಿ. ಆರಾಮಾಗಿ ರೆಸ್ಟ್ ಮಾಡಿ ಬ್ರೋ ಸ್ವಲ್ಪ ಹೊತ್ತು ಬ್ರೋ. ಬಟ್ ನನಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಬ್ರೋ. ಇವಾಗ ನಿಂದು ಮಾಮೂಲಿ ಪರ್ಫ್ಯೂಮ್ ಚಾಲೆಂಜ್ ಅಲ್ಲಿ ಪರ್ಫ್ಯೂಮ್ ಕೊಡಿಸ್ತೀರಾ ಅಂತ 100% ಗೊತ್ತಿತ್ತು. ನೀವು ಬರ್ತೀರಾ, ಇದು ಮಾಡ್ತೀರಾ ಅಂತ. ಬಟ್ ನಾನೇನ್ ಅನ್ಕೊಂಡೆ ಅಂತ ಅಂದ್ರೆ, ಇವಾಗ ಈ ಮಿಸ್ಟರ್ ಬೀಸ್ಟ್ ತರ ಯಾವ್ದಾದ್ರು ಶೋರೂಮ್ ಕರ್ಕೊಂಡು ಹೋಗ್ಬಿಟ್ಟು ಗಾಡಿ, ಕಾರ್ ಆ ತರ ಏನಾದ್ರು ಸೈಟೋ ಗೀಟೋ, ಅದು ಆ ವಿಚಾರದಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಅದು ಬಿಟ್ಟು ಇನ್ನೇನು ಮಾತಾಡೋದು. ಬಟ್ ಆತರ ಡಿಸಪಾಯಿಂಟೆಡ್ ಆಗೇ ಇರಿ ಬ್ರೋ. ನನ್ನ ಪ್ರಕಾರ ಡಿಸಪಾಯಿಂಟೆಡ್ ಆಗೇ ಇರಿ ಬ್ರೋ. ನೀವು ಮಿಸ್ಟರ್ ಬೀಚ್ ತರ ಮಿಸ್ಟರ್ ಎಲ್ಲರೂ ಸ್ಯಾಟಿಸ್ಫೈ ಮಾಡಕ್ಕಾಗಲ್ಲ ಅಂದ್ರೆ ಇದಕ್ಕೇನೆ. ಬನ್ನಿ ನೋಡೋಣ. ಥ್ಯಾಂಕ್ ಯು. ಜಾರ್ಡನ್ಸ್ ಇವತ್ತು ತರಿಸ್ಕೊಂಡ್ರಂತೆ.
ಜಾರ್ಡನ್ಸ್ ಅಂದ್ರೆ ಏನು? ಶೂಸ್. ಹೌದಾ? ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ತವ್ರೆ. ಓ ಇದು ರೆಕಾರ್ಡ್ ಆಗ್ತಿದ್ಯಾ? ನಿಮ್ ಇವ್ರ ಬಗ್ಗೆ ಹೇಳ್ಕೊಂತ ಇದಾರಾ? ನಿಮ್ ಬಗ್ಗೆ ಹೇಳು. ಬ್ರೋ ಹೆಂಗ್ ಮಾಡೋದು? ಒಂದ್ ವಿಡಿಯೋ ಮಾಡ್ರೆ ಎಷ್ಟು ಬರುತ್ತೆ? ಎಲ್ಲ ಕಟ್ ಮಾಡಿ. ಒಂದ್ ವಿಡಿಯೋ ಹಾಕಿದ ತಕ್ಷಣ ದುಡ್ಡು ಬರುತ್ತೆ ಹಂಗೆ. ನಮ್ಮ ಹತ್ರ ಇದೆ ಕಂಟ್ರೋಲು. ಯಾವ್ದು? ಹೌದಲ್ವಾ? ಎಡಿಟಿಂಗ್ ಇವರೇ ಅಲ್ವಾ ಮಾಡೋದು? ಏನು ಗೇಮ್ ಎಲ್ಲ ಇದೆ ಬ್ರೋ ಇಲ್ಲಿ? ಬ್ರೋ ಏನ್ ತಗೋತೀರಾ? ಒಂದು ಪ್ಲೇಟ್ ಇಡ್ಲಿ ವಡೆ ಅಲ್ಲ ಕೊಡ್ಸ್ಬಿಟ್ಟು. ಪರ್ಫ್ಯೂಮಾ ಇಲ್ಲ ಜಾರ್ಡನ್ಸಾ? ಪರ್ಫ್ಯೂಮಾ? ಪರ್ಫ್ಯೂಮ್ ಅಂಗಡಿ ಯಾವ್ದಿದೆ ಇಲ್ಲಿ? ಇಲ್ಲೇ ಇದೆ ಬನ್ನಿ. ಯಾವ್ದೋ ಇದು ಅಷ್ಟು ಚೆನ್ನಾಗಿಲ್ಲ ಅನ್ಸುತ್ತೆ ಬ್ರೋ. ಅವ್ರು ಲೋಕಲ್ಗೆ ಹೋಗ್ಬೋದು ಅನ್ಸುತ್ತೆ. ಯಾವ್ದು? ಹಾ ಯಾವ್ದು ಲೋಕಲ್ಗೆ ಹೋಗ್ಬೋದು ಅನ್ಸುತ್ತೆ. ಅಲ್ಲಿ ನೋಡಿ. ಓಹ್ ಕೆಲ್ವಿನ್ ಕ್ಲೀನಾ? ಶಾಪರ್ ಸ್ಟಾಪಾ? ಅಯ್ಯಯ್ಯೋ. ಸೊ ಇಲ್ಲೊಂದಿದೆ ಅಲ್ಲೊಂದಿದೆ. ಗೈಸ್ ಎಂತ ಪ್ಲಾನ್ ಗೊತ್ತಾ ನಂದು? ಇಲ್ಲೋ ಶಾಪ್ ಪರ್ಫ್ಯೂಮ್ ತಗೋತಾರೆ, ಬಿಲ್ಲಿಂಗ್ ಹೋಗ್ತಾರೆ, ಸ್ಕ್ಯಾನ್ ಮಾಡ್ತಾರೆ, ಹಿಂದೆ ತಿರುಗಿ ನೋಡ್ತಾರೆ, ಸಮೀರ್ ಇರಲ್ಲ, ಅವ್ನ ಟೀಮ್ ಇರಲ್ಲ. ಬನ್ನಿ ಏನ್ ತಗೋತಾರೆ ನೋಡೋಣ, ಎಷ್ಟುದ್ದ ಬಿಲ್ ಬೀಳುತ್ತೆ ನೋಡೋಣ. ಒಂದು ಪರ್ಫ್ಯೂಮ್ ಚಾಲೆಂಜು, ಎಷ್ಟು ರೂಪಾಯಿ ಪರ್ಫ್ಯೂಮ್ ಹೋಗುತ್ತೆ ನೋಡೋಣ. ಇನ್ನು ನೆಕ್ಸ್ಟ್ ನನ್ನ ಜೊತೆ ಕಾಂಟೆಂಟ್ ಮಾಡೋದಿರ್ಲಿ, ಕಾಂಟ್ಯಾಕ್ಟ್ ಅಲ್ಲಿ ಇರಬಾರ್ದು. ಯಾರು ಕಾಂಟ್ಯಾಕ್ಟ್ ಮಾಡಬಾರ್ದು ಇನ್ಫ್ಲೂಯೆನ್ಸರ್ಸ್. 500 ರೂಪಾಯಿ ಅಬ್ಸರ್ವ್ ಇಲ್ವಾ? ಬಂದಿಲ್ವಾ? ಒಳ್ಳೇದಾಯ್ತು. ಹಾಕಿದ್ರಪ್ಪ, ದೊಡ್ಡದಕ್ಕೆ ಕೈ ಹಾಕಿದ್ರಪ್ಪ. ಬರ್ಬರಿ ಬೇಕಾ? ಏನಿದು? ಇದು ಯಾವ್ದಿದು? ಬಾರ್ನ್ ರೋಮ್ ಅಲ್ಲ? ನಮ್ಗೆ ಇಷ್ಟ ಆಗಿರೋದು ಅವ್ರಿಗೆ ಇಷ್ಟ ಆಯ್ತಾ? ಹಾಯ್, ಹೌ ಆರ್ ಯು? ಹಾಯ್, ಹೌ ಆರ್ ಯು? ಹಾಂ. ಎಷ್ಟು ಮೇಡಮ್ ಇದು? ಸರ್ ಇದು 10,600. ಇದು ಅದೇ ಬ್ರ್ಯಾಂಡೇನಾ? ಹಾಂ, ಜೆ ಪಿ ಜಿನೇ, ಎಲ್ಲ ಜೆ ಪಿ ಜಿ. ಮಜಲ್ ಮನ್ ಮಜಲ್. 15% ಇದು ಬೇಕಾ ನಿಮಗೆ? ನಂಗೆ ಇದೊಂದು, ನಂದು ಇನ್ನೊಂದು ನೋಡ್ತೀನಿ. ಇದು 100, ನಂಗೆ ಸದ್ಯಕ್ಕೆ 100 ಸಿಗ್ದಿರೋದೇ ಒಳ್ಳೇದು. ನನಗೆ ದೊಡ್ಡದು ತಗೊಳ್ಳಿ. ಮಾಡಲ್ಲ, ಸುಮ್ಮನೆ ಹಂಗೆ ಇರುತ್ತೆ. ಅದ್ರ ಬದಲು ನಂದು ಅದೇ ಕತೆ ಪರ್ಫ್ಯೂಮ್ದು. ಚಿಕ್ಕದ್ರಲ್ಲೇ ಬೇಕಾದ್ರೆ ಪ್ರಾಡ ಲೂನಾ ರೋಸಾ ಇದೆಯಾ? ಯಾರು ಹೆಸರುಗಳು ಹೇಳ್ತಾರೆ, ನಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಹಾಂ ಚೆನ್ನಾಗಿದೆ, ತೊಗೊಂಡೋಗ್ಬಿಡೋದು. ನಾವು ಅಷ್ಟೆಲ್ಲ ರಿಸರ್ಚ್ ಅಂತೂ ಯಾವ ವಿಷಯದಲ್ಲೂ ಮಾಡಿಲ್ಲ. ಫೋನಲ್ಲೂ ಮಾಡಿಲ್ಲ, ಕಾರಲ್ಲೂ ಮಾಡಿಲ್ಲ, ಪರ್ಫ್ಯೂಮಲ್ಲೂ ಮಾಡಿಲ್ಲ, ಬಟ್ಟೆಯಲ್ಲೂ ಮಾಡಿಲ್ಲ. ಯಾವ್ದು ಚೆನ್ನಾಗಿದೆ ಹಾಕೊಂಡ್ಬಿಡ್ತೀನಿ, ಅದೇ ಪ್ರಾಬ್ಲಮ್. ಗೈಸ್ ಯಾವುದೋ ಪರ್ಫ್ಯೂಮಲ್ಲಿ ಜನದ ಕೊಟ್ಟಿಗೆ ಸ್ಮೆಲ್ ಬರ್ತಾ ಇದೆ. ಬಂದಿಲ್ಲ ಬ್ರೋ ನಿಮಗೆ? ಹಾಂ, ಸ್ವಲ್ಪ. ಇನ್ಯಾವ್ರು ಬೇಕಾ? ಸಾಕು. ಹೇಳಿ. ಇಲ್ಲ ಸಾಕದು. ಹೂಗೋ ಬೇಕಾ? ಹಾಂ, ಹೂಗೋ. ಗೈಸ್ ರಘು ಬ್ರೋ ನಮ್ಮ ಕಾಂಟೆಸ್ಟಲ್ಲಿ ವಿನ್ ಆಗಿದ್ದಕ್ಕೆ ಫೈನಲಿ ನಾನು ಹೇಳ್ದಂಗೆ ಬ್ರೋ ನಿಮ್ಮ ಪ್ರೈಸ್ so much. ಸೊ ಈಗ ಇದಾಗಿದ ತಕ್ಷಣ ಇನ್ನೊಂದು ನಮಗೆ ಅವ್ರು ಗಿಫ್ಟ್ ಕೊಡಿಸ್ತಾರೆ, ರಿಟರ್ನ್ ಗಿಫ್ಟು. ಸೊ ಅದನ್ನು ತೊಗೊಳಕ್ಕೆ ಇದು ಬಿಲ್ ಇವ್ರಿಗೆ ಹಾಕಿರಿ, ನಾನು ಸ್ವಲ್ಪ ಕಾರ ಹತ್ರ ಇರ್ತೀನಿ. So would you like to pay through card cash? UPI. After discount 14,198. ಓ ಬಾಸ್ ಬಾಟಲ್ಡ್ ಅಬ್ಸಲ್ಯೂ 2024 ಅಲ್ಲ 2025 ದ ಮೋಸ್ಟ್ ಅವಾರ್ಡೆಡ್ ಫ್ರಾಗ್ರೆನ್ಸ್. ಯಾವುದು? ಬಾಸ್ ಬಾಟಲ್ಡ್ ಅಬ್ಸಲ್. ಈಗ ತೊಗೊಂಡ್ರಲ್ಲ ಅದು? ಹಾಂ, ಬಾಟಲ್ಡ್ ಅಬ್ಸಲ್ಯೂ. ಸ್ಮೆಲ್ ಇದೆಯಾ? ಥ್ಯಾಂಕ್ ಯು ಬ್ರೋ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೆಕ್ಸ್ಟ್ ಇವಾಗ ಕಾರ್. ಹಂಗೆ ನೀವು ಆ ಕಡೆಯಿಂದ ಹೊರಡಿ, ನಾನು ಈ ಕಡೆ ಹೊರಡಿ. ಇವಾಗ ನೆಕ್ಸ್ಟ್ ಏನು ತಗೊಳ್ಳೋ ಪ್ಲಾನ್? ಜಾರಾಗ ಬಟ್ಟೆ ತೊಗೊಂಡ್ಬಿಡ್ಬೇಕು. ಕ್ರೀಡ್ ಅವೆಂಟಿಸ್ ಬರುತ್ತೆ, ಕ್ರೀಡ್ ಲೈನ್ದು ಪರ್ಫ್ಯೂಮ್ಸ್. ಅದನ್ನ ಜಾಕ್ ಹಾಕ್ಬಿಡಕಾಯ್ತು ನಾನು. ಥ್ಯಾಂಕ್ ಯು. ಸಿ ಯು. ಎಷ್ಟೊಂದು 38,000 ಏನೋ ಸ್ಟಾರ್ಟ್ ಆಗುತ್ತೆ. ಹಾಂ, ಕ್ರೀಡ್ ಅಂತ ಒಂದಿದೆ, ಇಲ್ಲೆಲ್ಲೋ ಇಲ್ಲ, ಅದನ್ನ ಯೋಚನೆ. ನಂದು ನಿಮ್ದು ಸಂಬಂಧ ಇಲ್ಲಿಗೆ ಇವತ್ತಿಗೆ ಬ್ರೋ ಇಲ್ಲಿಂದ ಶುರು ಆಗ್ತಾ ಇದೆ ಅನ್ಕೊಂಡೆ. ಅಲ್ಲಿ ಅದೇ ನಾನು ಈಗ ಶುರು ಆಗಿದ್ದೆ ಅಂತ ಅನ್ಕೊಂಡಿದ್ದೀನಿ, ನಿಮ್ ಕಡೆಯಿಂದ ಏನೋ ಬರುತ್ತೆ ಅಂತ. ನೀವ್ ಬ್ರೋ ನಿಮ್ಗೆ ಇಲ್ದಿರೋದ ಬ್ರೋ ಬಿಸ್ಲ ಬ್ರೋ ಬಟ್ಟೆನ ಇಲ್ಲ, ಅದ್ಮೇಲೆ ಜಾರ ಕರ್ಕೊಂಡು ಹೋಗ್ತಾ ಇದೀನಿ. ಬನ್ನಿ ನಿಮ್ನ. ಇವಾಗ ಜಾರ ನಿಮ್ದೆ. ಬನ್ನಿ ಬರೋ ಬನ್ನಿ. ಏನ್ ಬೇಕು ಹೇಳಿ, ಅಲ್ಲಿ ಏನ್ ಬೇಕು ಹೇಳಿ. ಜಾರ ಯಾರು ಬ್ರೋ ಅದು? ಐ ಮೀನ್ ಯಾವ ಬಟ್ಟೆ ಸಖತ್ತಾಗಿದೆ ಬ್ರೋ ಅದು? ನಿಮ್ದೆಲ್ಲ ಏ ಥ್ಯಾಂಕ್ ಯು ಸೋ ಮಚ್ ಸರ್. ಮಜಾ ಬಂತು. ಏ ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಲೈಫ್ ಬಿಫೋರ್? 15 ಲಕ್ಷದಲ್ಲಿ ಒಂದು 2,000 ರೂಪಾಯಿ ಹೋದ್ರೆ ಹೋಯ್ತು. 2,000 ಇದು ಸ್ಯಾಮ್ಸಂಗ್ ಇರೋ 15 ಲಕ್ಷ ಎಷ್ಟು 15 ಮಾಡ್ತಾರೆ ಅಂತ. 15 ಲಕ್ಷ 15 ಏನ್ ಕೆಲಸ ಬ್ರೋ? ಹಾಂ, ಏನ್ ಕೆಲಸ? ವಿಡಿಯೋಸ್ ಮಾಡ್ಕೊಂಡು ಮಾಡ್ತಾರೆ ಅಂತ. ನಮ್ಮಲ್ಲಿ ಫ್ಯಾನ್ಸ್ ಅಲ್ಲ, ನಮ್ಮಲ್ಲಿ ಫ್ಯಾನ್ ರಿಪೇರಿ, AC ರಿಪೇರಿ,
ಗಿಫ್ಟು ಸೇವಿಂಗ್ ಸಮೀರ್ ನಾನು ಕೊಟ್ಬಿಟ್ಟು ಅಲ್ಲ ಮುಂಚೆ ಬಂದಾಗ ನಾನು ಶೇವಿಂಗ್ ಸಮೀರ್ ಅದೇ ಶೇವಿಂಗ್ ಆಯ್ತು ಈಗ ಸೇವಿಂಗ್ ಸಮೀರ್ ಮೋಡ್ಗೆ ಹೋಗಿದ್ದೀನಿ ಈ ಗಿಫ್ಟ್ ಇವ್ರದಲ್ವಾ ನಾವೇ ಇರ್ತದೆ ಅಪರೂಪದ ಮೊಲ ರೇರ್ ರ್ಯಾಬಿಟ್ ಅಂದ್ರೆ ಹಾ ಬೇಡ 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 ಹೂ ಅಂದ್ರೆ ಅಲ್ಲ ಇದಕ್ಕೆ ಹೋಗ್ತಾ ಇದ್ರಲ್ಲ ಯಾವುದಕ್ಕೆ ಇವ್ರನ್ನ ನೇಹ ಬರ್ಡೇಗಲ್ವಾ ಅಲ್ಲಲ್ಲ ಅವ್ರು 100K ಇವೆಂಟ್ ಹಾ ಅದಕ್ಕೆ ಸೇಮ್ ಡಬಲ್ ಇಯರ್ ಅವ್ರು ಕೊಡ್ಬಿಡಿ ವೆರಿ ಗುಡ್ ಪ್ರೌಡ್ ಆಫ್ ಯು ಬ್ರೋ ನನ್ನ ಖುಷಿಗೆ ತಗೊಳ್ಳಿ ನಂದು ನೆಟ್ವರ್ಕ್ ಆಗ್ತಿಲ್ಲ ಆಮೇಲೆ ಆಯ್ತು ನಂಗೆ ಆಮೇಲೆ ಕೊಡಿರುವಂತೆ ನಿಮಗೆ ಕಳಿಸ್ಲಾ ನನಗೇನು ಕಳ್ಸೋದೇನು ಬೇಡ ನೀವು ನಾನು ನಿಮಗೆ ಕಳಿಸಿ ನನಗೆ ಕಳಿಸಿ ನಿಮಗೆ ಕಳಿಸಿ ನನಗೆ ಕಳಿಸಿ ಹಂಗೆ ಮಾಡಿ ಮಾಡಿ ಲಾಸ್ಟ್ ಮೂಮೆಂಟ್ ಕ್ಯಾನ್ಸಲ್ ಮಾಡ್ಬಿಡ ಆಗಿದೆ ಹಾಂ ಗೈಸ್ ನೋಡಿ ಇನ್ನೂ ಲೋಡ್ ಆಗ್ತಾನೆ ಇದೆ ಓಪನ್ ಮಾಡಿದ್ರು ಪರವಾಗಿಲ್ಲ ಬಿಡೋ ಜನ ನಂಬ್ತಾರ ಕಣೋ ಯಾಕೋ ಜನ ನಂಬ್ತಾರೆ ಅಂತಲ್ಲ ಬಟ್ ಥ್ಯಾಂಕ್ ಯು ನೋಡು ಇದು ನೀವು ಅಂತ ಅಲ್ಲ ನೀವು ಕೊಡಿಸ್ತೀನಿ ಅಂತ ಗೊತ್ತಿಲ್ಲ ಟೀ ಶರ್ಟ್ ಹಾಕೊಂಡ್ಬಿಡ್ತಿದ್ನಲ್ಲ ಛೇ ಬ್ರೋ ಅವಾಗ್ಲೇ ನೆನ್ಪಿದ್ಯಾ ಹೇಳಿದ್ದು ಸ್ಯಾಮ್ಸಂಗ್ ಇದು ಸಮೀರ್ ಹೆಸರು ಹಾಕೊಳ್ಳೋದು ಅಂತ ಸಮೀರದು ಫೋಟೋ ಇಲ್ಲೇ ಹಾಕೊಳ್ಳೋದು ನಾನೊಂದು ರೀಲ್ ನೋಡಿದೆ ಈಗ ಖರ್ಚೀಫು ಹಾ ಬಟ್ಟೆನ ಮಕ್ಕದ ಮೇಲೆ ಹಾಕೋಬಹುದು ಇದು ಬಟ್ಟೆ ಹಾ. ಇದನ್ನ ಮಕ್ಕದ ಮೇಲೆ ಹಾಕೊಳಕ್ ಯಾಕೆ ಜನ ನಾಚಿಕೆ ಪಡ್ತಾರೆ ಹಾಕೊಂತಾರೆ ಎಲ್ಲರ ಮುಂದೆ ಹಾಕೊಳ್ಳಲ್ಲ ತಲೆಗೆ ಅಲ್ಲ ಹಾಕೋತಾರೆ ಎಲ್ರ ಮುಂದೆ ಹಾಕೊಳ್ಳಲ್ಲ ಮುಂದೆ ಹಾಕೊಳ್ಳಲ್ಲ ಪಾಪಪ್ಪ ತುಂಟತನ ಇನ್ನೂ ಹೋಗಿಲ್ಲ ನಮ್ ರಘು ಬರೋದು ಯಾರು ಎಲ್ಲ ಸುಮ್ಮನೆ ಜೋಕ್ಸ್ ಬ್ರೋ ಜೋಕ್ಸ್ ಇವೆಲ್ಲ ನಮ್ಗೆ ಜೋಕ್ಸ್ ಥ್ಯಾಂಕ್ ಯು ಜೋಕ್ಸ್ ತುಂಟಾಟ ನನಗೆ ಅವರು ಬಿಲ್ ಇವರೇ ಮಾಡ್ತಾರೆ ಅಂತ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ಅರ್ಧ ಅಂಗಡಿ ಎತ್ತು ಬಿಡ್ತಿದ್ದೆ ಇಲ್ಲಿ ನಾನಲ್ಲ ಅವ್ರು ಅನ್ಕೋಬೇಕು ಯಾಕಾದ್ರೂ ಇವ್ನ ಕರೆದ್ನೋ ಇವ್ನ ಯಾಕಾದ್ರೂ ಬಂದ್ನೋ ಅಂತ ಎಲ್ಲಿ ನಿಮ್ ಗಿಫ್ಟ್ ಕವರು ಓಯ್ ಪರ್ಫ್ಯೂಮ್ ಕವರ್ ಬಿಟ್ಟು ಬಂದ್ಬಿಟ್ಟವ್ರೆ ಆಕ್ಚುಲಿ ತುಂಬಾ ದಿನಗಳಿಂದ ತಗೊಬೇಕು ಅನ್ಕೊಂಡಿದ್ದು 2 ಪರ್ಫ್ಯೂಮ್ ಟು ಬಿ ವೆರಿ ನೈಸ್ ವೆರಿ ಗುಡ್ ಥ್ಯಾಂಕ್ಸ್ ಬ್ರೋ ವೆಲ್ಕಮ್ ಬ್ರೋ ಥ್ಯಾಂಕ್ ಯು ಯಾವ ಮನೆಗೆ ಹೋಗಿ ಹಾಕೊಂಡ್ಬಿಡ್ತೀನೋ ಅನ್ಸ್ತಾ ಇದೆ ನನಗೆ ಸ್ಪ್ರೇನಾ ಸ್ಪ್ರೇ ಬೇರೆ ಅವರು ರೈಸ್ ನನಗೆ ಟೀ ಶರ್ಟ್ ಕೊಡ್ಸಿದ್ದು ಸಾಕಾಗಿಲ್ಲ ಅಂತೇಳಿ ಶರ್ಟ್ಸ್ ಕೊಡ್ಸಿದ್ದು ಸಾಕಾಗಿಲ್ಲ ಅಂತೇಳಿ G-Shock ವಾಚ್ ಕೊಡ್ಸಕ್ಕೆ ಕರ್ಕೊಂಡ್ಬಂದಿದ್ದಾರೆ ಸಮೀರ್ ಅವ್ರಿಗೆ ವಾಚ್ ಕೊಡ್ಸೋ ಅವಶ್ಯಕತೆ ಇಲ್ಲ ಬಿಕಾಸ್ ಅವ್ರ ಟೈಮ್ ಯಾವಾಗಲೂ ಚೆನ್ನಾಗಿರುತ್ತೆ ಅಲ್ಲ ಬ್ರೋ ನಂಗೊಂದು ಬೇಕಿತ್ತು 15 ಲಕ್ಷ ತಿಂಗಳಿಗೆ ತಗೊಳ್ಳೋರು ಹಿಂಗೆ ನಮ್ಮಂತವ್ರ ಮೇಲೆ 15 ಲಕ್ಷ ತಿಂಗಳಿಗೆ ದೇವರೇ ಆ ದಿನ ವಾಪಸ್ ಬೇಗ ಬರಲಪ್ಪ ವಾಪಸ್ ಅಂದ್ರೆ ಇತ್ತು ಅಂತ ಲೆಕ್ಕ ಯಾವುದೋ ಒಂದು ವರ್ಷದಲ್ಲಿ ಇತ್ತು ಅಣ್ಣ ಜಾತ್ರೆ ಕಳ್ದೋಗಿದ್ರಲ್ಲ ಈಗ ಸಿಕ್ಬಿಡಿದಿರಲ್ಲ ನಾವು ಅಪ್ಪ ಅಮ್ಮ ದಿನ ಹುಡುಕ್ತಾರ್ರಿ ಬಂದ ಯಾಕೆ ಏನ್ ಬೇಜಾರು ನಿಮ್ಗೆ ನನ್ನ ಮನ್ಸಿಗೆ ಎಷ್ಟು ನೋವು ಮಾಡಿದ್ದೆ ಇಷ್ಟು ವರ್ಷಗಳ ಕಾಲ ನಾನು ಹುಡುಕಿ ನನಗೆ ನಾನೊಂದು ದಿನ ಹೇಳ್ತಿದ್ದೆ ನಿಮ್ಮನ್ನ ನೆನ್ಸ್ಕೊಂಡು ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ ಕನ್ನಡಿ ನೋಡಿದಾಗೆಲ್ಲ ಹೇಳ್ತಿದ್ದೆ ನನ್ನ ನಿನ್ಮೇಲೆ ಇರೋದು ರೀಲ್ಸ್ ಅಲ್ಲಿ ನೋಡಿ ಹೇಳ್ತಿದ್ದ ಬೇಜಾರಲ್ಲ ರೀಲ್ಸ್ ಅಲ್ಲಿ ನೋಡಿ ಹೇಳ್ತಿದ್ದೆ ಅಣ್ಣ ನಿನ್ಗೆ ಯಾಕೆ ಸಿಕ್ದೆ ಇಷ್ಟು ಲೇಟ್ ಆಗಿ ಯಾಕೆ ಸಿಕ್ದೆ ಅಂತ ನನ್ ಕೋಪ ಇದೆ ಅಯ್ಯೋ ಅಣ್ಣ ನಾನು ತುಂಬಾ ಟ್ರೈ ಮಾಡ್ದೆ ಅಣ್ಣ ಸಿಗಕ್ಕೆ ಆಗ್ಲಿಲ್ಲ ಇವಾಗ್ಲೇ ದೇವ್ರ ದಯೆ ಇದ್ದ ಬಗಲ್ಗುಂಟೆ ಜಾತ್ರೆ ಕಳ್ದೋಗಿದೀವಿ ದಯವಿಟ್ಟು ಬರ್ಬೇಕಣ್ಣ ಮನೆಗೆ ನಾನು ಅಪ್ಪ ಅಮ್ಮಂಗ್ ತೋರಿಸ್ಲೇಬೇಕು ಯಾವಾಗ ಹೇಳಿ ಬಗಲ್ಗುಂಟೆ ಜಾತ್ರೆಯಲ್ಲಿ ಬಲೂನ್ ತಗೊಂತೀನಿ ಅಂತ ಹೋಗ್ಬಿಟ್ಟು ಹೋಗಿದ್ದೆ ಅಣ್ಣ ಸಿಗ್ಲಿಲ್ಲ ಬಲೂನ್ ಓದ್ಬಿಟ್ಟು ಅಲ್ಲಿ ಅಯ್ಯೋ ಬಲೂನು ಆಕಾಶದ ಮೇಲೆ ಹೆಂಗ್ ಹೋಯ್ತೋ ಅದೇ ತರ ನನ್ನ ತಮ್ಮನ್ನ ಹುಡ್ಕೋ ಆಸೆನೂ ನನ್ನ ಹಂಗೆ ಹೊರಟೋಯ್ತಲ್ಲಿ ಬಟ್ ವೆರಿ ನೈಸ್ ಅಯ್ಯೋ ವೆರಿ ನೈಸ್ ಅಣ್ಣ ತಮ್ಮ ನನಗೆ ಕಣ್ಣೀರ್ ಬರ್ತಾ ಇದೆ ಬಟ್ ಜನರ ಮುಂದೆ ಹೆಂಗ್ ಉತ್ತರ ತೋರ್ಸ್ಕೊಳಕ್ ಆಗ್ತಿಲ್ಲ ಇಲ್ಲ ನಮ್ಮ ಪಬ್ಲಿಕ್ ಬೇಡ ಒಂದ್ಸರಿ ಹಂಗಲ್ಲ ಅಣ್ಣ ನಾರ್ಮಲ್ ಆಗಿ ನಾರ್ಮಲ್ ಯಾವ ಜಾತ್ರೆಯಲ್ಲಿ ಕಳ್ದೋಗಿದೆ ಅಣ್ಣ ತಮ್ಮ ಇವತ್ತು ಯಾವ ಜಾತ್ರೆ ಹೋದ್ರು ನನ್ ಕೈ ಮಂತ್ರ ಬಿಡ್ಬೇಡ ಇಲ್ಲಿ ಬೆರಳು ಹಿಡ್ಕೋ ಅಲ್ಲ ಹಿಂಗ್ ಹಿಡ್ಕೋ ಹಿಂಗ್ ಹಿಡಿಯೋಲ್ಲ ಹಿಂಗ್ ಹಿಡ್ಕೋ ಮದ್ವೆ ಆಗ್ತಿದೆ ಹಿಂಗ್ ಹಿಡ್ಕೊಡು ಬೆರಳು ಹಿಡ್ಕೊಳಕ್ ಬರಲ್ಲ ಹಿಂಗೆ ಹಿಡ್ಕೊತಿದ್ರು ಬೆರಳು ಹಿಡ್ಕೊಳಕ್ ಬರಲ್ಲ ಮದ್ವೆ ಮಾಡ್ಬಿಟ್ಟು ಇನ್ನೇನು ಏನ್ ಮಾಡ್ತಾರಲ್ಲಿ ಚೆನ್ನಾಗಿ ಹಿಡಿತಾನಲ್ಲ ಬೆರಳು ಏನು ಹಿಂಗ್ ಹಿಡ್ದ ಕ್ಲೀನ್ ಆಗಿ ಇನ್ನೊಂದ್ 2 ವರ್ಷ ಆಮೇಲೆ ಮದ್ವೆ ಮಾಡ್ಬೇಕು ಇವ್ರಿಗೆ ಬನ್ನಿ ಗೈಸ್ ಈಗ ಶಾಪಿಂಗ್ ಆಯ್ತು ಈಗ ವಾಪಸ್ಸು ಕಾರ್ ಹತ್ತಿ ಮನೆ ಕಡೆಗೆ ಪಯಣ ಬ್ರೋ ಹಿಂಗೆ ಕಂಗ್ರಾಟ್ಸ್ ಥ್ಯಾಂಕ್ ಯು ಬ್ರೋ ಚೆನ್ನಾಗಿದೆ ಬ್ರೋ ನಂಗೂ ಕಂಗ್ರಾಟ್ಸ್ ಹೇಳಿ ನಾನೇ ಮುಂದೆ ನಿಂತು ಅವರೇ ಲೋನ್ ಮಾಡಿದ್ದಾರೆ ನನ್ನ ಆಶೀರ್ವಾದ ವಿಡಿಯೋ ಕಾಲ್ ಅಲ್ಲಿ ಇತ್ತು ಅಂತ ಥ್ಯಾಂಕ್ ಯು ಸಿಗೋ ಬ್ರೋ
ಕಂಗ್ರಾಟ್ಸ್ ಹೇಳಿ ಅವನಿಗೆ, ಸಮೀರ್ಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಏ ಹಾಯ್. ಬ್ರೋ ಹೆಂಗೆ ಹೆಂಗೆ ಅಲ್ಲ? ನನಗೆ ಒಂದು ನೋಟ್, ನನಗೆ ಹೆಣ್ಮಕ್ಳು ಒಳ್ಳೊಳಗಡೆ ಅಳೋದು ನಿಮ್ಗೆ ನೋಟಿಸ್ ಆಗ್ತಾ ಇಲ್ವಾ? ಅಣ್ಣ ಎಂಗೇಜ್ ಅಲ್ವಾ? ಎಂಗೇಜ್ ಅಲ್ಲ ಇವಾಗ, ಬುಕ್ ಆಗಿದೆಯಲ್ಲ ಅದಕ್ಕೆ. ನಿಮ್ಮ ಕಾಲದಲ್ಲಿ ಹತ್ತಿದ್ರಾ? ನನ್ನ ಕಾಲದಲ್ಲಿ ಖುಷಿಯಿಂದ ಹತ್ರು. ಇನ್ನೂ ಇನ್ಫ್ಲುಯೆನ್ಸರ್ ಆಗಿರ್ಲಲ್ಲ ಮದುವೆ ಟೈಮಲ್ಲಿ? ಇನ್ನು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿರ್ತೀನಿ. ಇನ್ನೂ ಮಾಡಿರ್ಲಿಲ್ಲ. ಏನ್ ಮಾಡ್ತಿದ್ರಿ? ಅಕಸ್ಮಾತ್ ಏನಾದ್ರು ನನಗೆ ಈ 22 ವರ್ಷ 23 ವರ್ಷ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ಬಿಟ್ಟಿದ್ರೆ ಮದ್ವೆನೇ ಆಗ್ತಾ ಇರ್ಲಿಲ್ಲ. ಫುಲ್ ಕ್ರಿಂಜ್, ಫುಲ್ ಮದುವೆ ಆಗ್ತಿರ್ಲಿಲ್ಲ ಅಂತಿದ್ದೀರಾ? ಅವಳು ಮದುವೆ ಆಗ್ತಿರ್ಲಿಲ್ಲ. ಯಾರನ್ನ ಮದುವೆ ಆಗ್ತಿದ್ರಿ? ಅಲ್ಲ, ಅವಳು ನನ್ನ ಮದುವೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅಲ್ಲ ವಿದ್ಯಾರ್ಥಿಗೆ ಏನಿದು ಅರೇಂಜ್ ಮ್ಯಾರೇಜ್ ನೋಡ್ದ? ಹೌದು, ಏನೋ ಆಗಿದೆಯಪ್ಪ. ಆಗಿದೆ ಅಂತ ಆಸೆಗಳೆಲ್ಲ ಹೇಳ್ಕೊಂತ ಇದ್ದೀರಾ ನೀವು? ಆಸೆ ಅಂದ್ರೆ ಹೇಳ್ತಿರೋದು ಹೆಂಗೆ ಅಂದ್ರೆ, ಆ ಟೈಮಲ್ಲಿ ಏನಾದ್ರು ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ಬಿಟ್ಟಿದ್ದೀರಾ ನೀವು? ಇಲ್ಲ ಬೆಂದು ಹೇಳ್ತಿರೋ ನಾನ್ ಖುಷಿಯಾಗಿದ್ದೀನಿ. ಪಾಪ ವಿದ್ಯಾ ನೊಂದ್ಬಿಟ್ಟವಳು ನನ್ನ ಜೊತೆ. ಚೆನ್ನಾಗಿ ಕವರ್ ಅಪ್ ಮಾಡ್ತಾರೆ, ಕ್ಯಾಮ್ರಾ ಆಫ್ ಆಗಿದ ತಕ್ಷಣ ಬೇರೆ ಸ್ಟೋರಿ ಹೇಳ್ತಾರೆ. ಪಾರ್ಕಿಂಗ್ ಹೋಗೋಣ ಬನ್ನಿ, ಬೇಸ್ಮೆಂಟ್ ಪಾರ್ಕಿಂಗ್. ಹೇಳಿದ್ರಪ್ಪ. ನಾನು ಹೇಳಿದ್ದೇನು ಅಂತ ಅಂದ್ರೆ, ನೋಡ್ರಿ ಸ್ಟೋರಿ ಮನದಾಳದ ಮಾತನ್ನ ಹೆಂಗೆ ಹಿಂಗ್ ಸೊಕ್ಕಂತ ತಿರುಗಿ. ಅಲ್ಲ ಇಲ್ಲಿ ವಾಶ್ರೂಮ್ ಇದೆ ಅನ್ಸುತ್ತಲ್ವಾ, ಹೋಗಿ ಬರ್ಬೋದಲ್ವಾ ನಾವು? ಯಾ ಶೋರ್. ಲೂಲು ನೋಡ್ತೀನಿ, ಲೂಲುಗೆ ಹೋಗಿ ಬಂದ್ಬಿಡ್ತೀನಿ. ಸ್ವಲ್ಪ ಅರ್ಜೆಂಟ್ ಆಗಿದ್ದೀನಿ, ಸ್ವಲ್ಪ ಬೇಗ ಅರ್ಜೆಂಟಲ್ಲಿ ಇದ್ದೀನಿ. ಅರ್ಜೆಂಟ್. ಥ್ಯಾಂಕ್ ಯು ಬ್ರೋ, ತುಂಬ ಅರ್ಜೆಂಟಲ್ಲಿ ಇದ್ದೀನಿ. ಅವ್ರಿಗೆ ಸಾರಿ ಬನ್ನಿ. ಹಾಯ್, ಆರಾಮ? ತಡೆದು ಹಿಡ್ಕೊಂಡಿದಾರಂತೆ ಅವರು. ಆಕ್ಚುಲಿ ಅಲ್ಲಿ ಒಬ್ರು ಕೇಳಿದ್ರು ಸ್ಯಾಮ್ನ, ಯಾವ್ಯಾವ ಮೂವಿಲಿ ಆಕ್ಟ್ ಮಾಡಿದ್ದೀರಾ ಅಂತ. ಸೊ ಹೇಳಲೇ ಇಲ್ಲ ಇವರು. ನಾನು ಹೇಳ್ತೀನಿ ಕೇಳಿ. ಹೇಳಿ. ಊಟಿಯಲ್ಲಿ ನಾಟಿ ತಿಂದ ಬೋಟಿ ಅಂತ. ಅದು ಬೋಟಿ ತಿಂದ ನಾಟಿ. ಅದು ಫಸ್ಟ್ ಮೂವಿ ಅಲ್ವಾ? ದಾಟಿದ ವೀರ. ಅದೆಲ್ಲ ಹಳೆ ಮೂವಿ ಆಯ್ತು. ಹಳೇದಾ? ಇನ್ಯಾವ್ದಾದ್ರು ಇದ್ರೆ ಹೇಳಿ. ಹಾಯ್ ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ವಲ್ಪರ್ದುರಪುರ ಬರ್ತಾರೆ ಬಾರೆ. ಗೈಸ್, ನಮ್ಮ ಬಾಯ್ಸ್ ಯಾರು ಇಬ್ರು ಕಾರ್ ಎಲ್ಲಿ ನಿಲ್ಸಿದ್ದಾರೆ ಅಂತಾನೆ ನೋಡ್ಕೊಂಡಿಲ್ಲ. ಈಗ ಹುಡ್ಕೊಂಡು ಓಡಾಡ್ತಾ ಇದೀವಿ. ತುಂಬಾ ಚೆನ್ನಾಗಿದೆ ಬ್ರೋ. ಸಾರಿ, ಪರವಾಗಿಲ್ಲ, ಸುಮ್ಮನೆ ಜೋಕಿಗೆ ಹೇಳಿದ್ದು. ಅಲ್ಲ, ಜೋಕಿಗೆ ಸಾರಿ ಹೇಳಿದ್ದು. ಅಲ್ಲ, ಮಾಡ್ಕೊಳ್ಳಿ ಬರೋ. ಅಯ್ಯೋ, ಅವ್ರ ಪಾಪ ಬೇಜಾರಾಗಿ ಮಕ್ಕಳಲ್ಲಿ ತೋರಿಸ್ತಾರೆ. ಕಾಮನ್. ಎಲ್ಲಿಗುರು ಹುಡ್ಕದು? ಬ್ರೋ ಹೇಗಿತ್ತು? ನನ್ನ ತಮ್ಮ ಸಿಕ್ಕಿದ ಖುಷಿ ಒಂದು ಕಡೆ ಆದ್ರೆ, ಇಲ್ಲ ಅಣ್ಣ ತಮ್ಮ ಜೊತೆ ಓಡಾಡ್ತಾರೆ. ಈಗ ಫೈನಲಿ ವಾಪಸ್ ಮನೆಗೆ ಹೋಗಿ ರಘುಬ್ರನ್ನ ಬಿಟ್ಟು ಮೊದಲು 2 ಪರ್ಫ್ಯೂಮ್ ಬಾಟ್ಲನ್ನ ಜೋಬಿಟ್ಕೊಂಡೇ ಮಲ್ಕೊಂತೀನಿ ಇವತ್ತಂತೂ. ಬಟ್ ತಗೊಂಡ್ಮೇಲೆ ನಾನು ನೀವು ಒಂದೇ ತರ ತುಂಬಾ ಐಟಮ್ಸ್ ನ ಬೈ ಮಾಡ್ತೀವಲ್ವಾ, ತಗೊಳ್ಳೋವರೆಗೂ ಆ ಖುಷಿ ಇರುತ್ತೆ. ತಗೊಂಡ್ಮೇಲೆ ಇಟ್ಟ ಮೇಲೆ ಯಾವತ್ತೋ ಒಂದ್ಸರಿ ನೋಡಿದಾಗ ವಾವ್ ಅನ್ಸುತ್ತೆ ಅಷ್ಟೇ. ಅದಾದ್ಮೇಲೆ ಆ ಪ್ಯಾಷನ್ ಇರಲ್ಲ. ಪ್ಯಾಷನ್ ಇರೋದಕ್ಕಿಂತ ಹೇಗೆ ಅಂತ ಅಂದ್ರೆ, ಡೆಸ್ಟಿನೇಷನ್ಗಿಂತ ಜರ್ನಿ ಮಜಾ ಟೈಪ್ ಲಾಜಿಕ್ ಇದು. ಹೇಗೆ ಅಂತಂದ್ರೆ, ಅಲ್ಲಿ ಹೋಗಿ ಆ ಜಾಗದಕ್ಕಿಂತ ಸ್ಟ್ರಗಲ್ ಅಥವಾ ತಗೊಳ್ಳೋದು ಒಂದು ಇದೆಯಲ್ಲ, ಅದೇ ಮಜಾ ಇರೋದು, ಅದೇ ಕಿಕ್ ಇರೋದು. ಅಂಡ್ ಎಕ್ಸ್ಪೆಷಲಿ ಏನು ಅಂತಂದ್ರೆ, ಟು ಬಿ ಆನೆಸ್ಟ್, ಪರ್ಫ್ಯೂಮ್ಸ್ ಎಲ್ಲ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಹಾಕೊಂತಿದ್ದೆ. ದೇ ಆರ್ ಆಲ್ಸೋ ನೈಸ್. ಅಂದ್ರೆ ಅವ್ರೇನು ಅಂತಿರ್ಲಿಲ್ಲ, ಬಟ್ ಅದ್ ಬರುತ್ತಲ್ಲ, ನಮ್ದೇ ಒಂದು ಕಲೆಕ್ಷನ್ ಇರಬೇಕು ಬ್ರೋ. ಒಂದೊಂದ್ಸಲ ಇದಕ್ಕೆಲ್ಲ ಲಾಜಿಕ್ ಇಲ್ಲ ಅನ್ಸತ್ತಲ್ಲ. ಅಂದ್ರೆ ತಗೊಂಡ್ ಏನ್ ಮಾಡ್ತೀಯಾ, 4 ಇದ್ರೂ ಸಾಕಾಗುತ್ತೆ. ಒಂದು ಮಿಕ್ಸ್ ಅಂತೂ ಮಾಡಲ್ಲ. ನಾನು ಒಂದ್ಸರಿ ಯೋಚನೆ ಮಾಡ್ತೀನಿ, ಅಷ್ಟೊಂದು ಇದೆಯಲ್ಲ ನನ್ನ ಹತ್ರ, ಅಯ್ಯೋ ಇವತ್ತು ಯಾವ್ದು ಹೊಡಿಯೋದು ಅನ್ಕೋತೀನಿ. ಇದು ಹೊಡೆದ್ಮೇಲೆ ಅಯ್ಯೋ ಇದು ಹೊಡಿಯಕ್ಕಾಗಲ್ವಲ್ಲ, ಇದ್ರ ಮೇಲೆ ಲೇಯರ್ ಮಾಡ್ಕೊಬಹುದು ಬೇಕಾದ್ರೆ. ಏನ್ ಲೇಯರ್ ಬ್ರೋ, ಅದು ಲೇಯರ್ ಆದ್ಮೇಲೆ ಏನ್ ಸ್ಮೆಲ್ ಬರುತ್ತೆ ಅಂತಾನೆ ಗೊತ್ತಾಗಲ್ಲ. ಬಟ್ ಏನು ಅಂತ ಅಂದ್ರೆ, ಸುಮಾರು ವಿಚಾರ ಬ್ರೋ. ಈ ಶೂಗಳು ತಗೊಂತೀವಲ್ಲ, ಎಷ್ಟು ಜೊತೆ ಅಂದ್ರೆ ಶೂಗಳು ತಗೊಂತೀವಿ. ಇವಾಗೇನೋ ದೊಡ್ಡದಾಗ ಮಾತಾಡ್ತಾ ಇದೀನಿ, ಹೋಗ್ಬಿಟ್ಟು ಇನ್ನೊಂದ್ ಜೊತೆ ಶೂ ಯಾವಾಗಾರು ನೆಕ್ಸ್ಟ್ ಮಂತ್ ಅಲ್ಲಿ ಬುಕ್ ಮಾಡಿರ್ತೀನಿ. ಅದೇನು ಅಂತ. ಬಟ್ ಕೆಲವೊಂದ್ಸಲ ಸೀರಿಯಸ್ ಏನ್ ಗೊತ್ತಾ, ಪ್ರಶ್ನೆ ಹಾಕ್ತೀನಿ, ಏನಕ್ಕೆ ನಾವು ಐ ಮೀನ್ ನಾನು ನೀವು ಮಾಡ್ತೀವಿ ಅಂತ ನನ್ನ ಪ್ರಕಾರ ಅನ್ಸುತ್ತೆ ಅಂದ್ರೆ, ಸೈಕಾಲಜಿಕಲಿ ನಮ್ಗೆ ಈ ಐಟಮ್ಸ್ ಖುಷಿ ಕೊಡುತ್ತೆ ತಗೊಂಡಾಗ. ಅಂಡ್ ಆಲ್ಸೋ ಇಟ್ ಪುಷಸ್ ಅಸ್ ಟು ಡೂ ಮೋರ್ ಬ್ರೋ. ಅಂಡ್ ರೀಸೆಂಟ್ ಆಗಿ ನನಗೊಂದು ಅರ್ಥ ಮಾಡ್ಕೊಂಡಿದ್ದು ಬ್ರೋ, ಇವಾಗ ಎಲ್ಲರೂ ಹೇಳ್ತು ಗೊತ್ತಾ, ಮೆಟೀರಿಯಲಿಸ್ಟಿಕ್ ಆಗಿ ವಸ್ತುಗಳನ್ನ ಇಷ್ಟಪಡಬೇಡಿ ಅಥವಾ ವಸ್ತುಗಳಿಂದ ಡಿಟ್ಯಾಚ್ ಆಗ್ಬೇಕು. ಅದೆಲ್ಲ ಏನೇ ಇರ್ಲಿ, ನಿಮ್ಗೆ ಬೇಕಾಗಿರೋ ವಸ್ತುಗಳನ್ನ ತಗೊಳ್ಳಿ, ಮಜಾ ಇರುತ್ತೆ, ಆ ತಗೊಳ್ಳೋ ಮಜಾ ಇರುತ್ತೆ. ಬಟ್ ಅಟ್ಯಾಚ್ ಆಗ್ಬೇಡಿ ಅಂತ ಯಾರೋ ಹೇಳಿದ್ರು ನನಗೆ. ಅದು ಬ್ಯೂಟಿಫುಲ್ ಅನ್ಸ್ತು.
ಮೆಟೀರಿಯಲ್ಸ್ ನ ತಗೊಳ್ಳಿ, ಉಜ್ಜಾಡಿ, ಮಜಾ ಮಾಡಿ, ಬಟ್ ಡೋಂಟ್ ಗೆಟ್ ಅಟ್ಯಾಚ್ ಟು ಇಟ್. ದಟ್ ಇಸ್ ಹೌ ಐ ಆಮ್. ನಾನು ಅಂದ್ರೆ ಐ ಡೋಂಟ್ ನೋ ಇಫ್ ಇಟ್ಸ್ ರೈಟ್ ಆರ್ ರಾಂಗ್. ನಾನು ಏನೇ ತಗೊಂಡ್ರು ಕ್ಲೀನ್ ಆಗಿ ಅರೇಂಜ್ ಮಾಡಿಡಲ್ಲ, ಎಲ್ಲಂದ್ರಲ್ಲಿ ಇಟ್ಬಿಟ್ಟಿರ್ತೀನಿ. ಮೇ ಬಿ ನಾನು ತುಂಬಾ ಜಾಸ್ತಿನೇ ಅಟ್ಯಾಚ್ ಆಗ್ಬಿಟ್ಟಿದ್ದೀನಿ. ಈಗ ಇಟ್ಕೊಳ್ಳಿ, ಕೈ ನೋವು ಗೊತ್ತಾಗುತ್ತೆ ಬ್ಲಾಗರ್ದು. ಇಲ್ಲ, ನನಗೆ ಮುಂಚೆಯಿಂದನೂ ಹೇಗೆ ಅಂತ ಅಂದ್ರೆ ಮೇ ಬಿ ಚಿಕ್ಕ ವಯಸ್ಸಿಂದ ಇವಾಗ ನಾವು ಫಂಕ್ಷನ್ಗಳೆಲ್ಲ ಜಾಸ್ತಿ ಹೋಗ್ತಾ ಇರಲಿಲ್ಲ. ಬಿಕಾಸ್ ಏನು ಅಂತಂದ್ರೆ ಫಂಕ್ಷನ್ ಮಾಡೋರೆಲ್ಲ ತುಂಬಾ ಸಾವುಕಾರ ಇರ್ತಿದ್ರು, ನಾವು ಹೊಸ ಬಟ್ಟೆ ಇಲ್ಲ, ಎಕ್ಸಾಕ್ಟ್ಲಿ ಸೇಮ್, ಶೂಸ್ ಇಲ್ಲ, ಚಪ್ಪಲಿ ಇಲ್ಲ. ಸೊ ಹೇಗೆ ಅಂದ್ರೆ ನನಗೆ ಗೊತ್ತಿಲ್ಲದಲೇ ಬೆಳಿತಾ ನಾನೇನ್ ಅನ್ಕೊಂಡೆ ಅಂದ್ರೆ, ನಾನು ಈ ಸ್ಥಾನಕ್ಕೆ ಹೋದಾಗ, ನಾನು ಈ ವಸ್ತುನ ತಗೊಂಡಾಗ, ನಾನು ಇದನ್ನ ಅರ್ನ್ ಮಾಡಿದಾಗ ಮಾತ್ರ ನನಗೊಂದು ಬೆಲೆ ಇದೆ ಅಂತ. ಬಟ್ ಆಸ್ ಯು ಏಜ್ ಏನ್ ಅನ್ಸುತ್ತೆ ಅಂತ ಅಂದ್ರೆ, ಓಕೆ ಇವಾಗ ರಘು ಅಥವಾ ಸಮೀರ್ ಒಂದು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಫಾಲೋವರು ನಂಬರ್ಸ್ ಎಲ್ಲ ತೆಗೆದು ಹಾಕ್ಬಿಟ್ಟು ಎಲ್ಲಾನು ನಿನ್ನಿಂದ ಸ್ಟ್ರಿಪ್ ಮಾಡಿದ್ಮೇಲೆ ನೀನ್ ಏನು ಅನ್ನೋದು ಕೊನೆಗೆ ಉಳಿಯೋದು ಅಂತ. ಅಂದ್ರೆ ಆ ರೇಂಜ್ ರೋವರ್ ಅವ್ರ ಎನಿ ಕಾರ್ ಕಾನ್ ಡಿಫೈನ್. ಅಂದ್ರೆ ಇಂಟರ್ನಲ್ಲಿ ನೀನೇನು ತುಂಬಾ ಸಿಂಪಲ್ ಆಗಿ ಜೀವನ ಮಾಡೋ ಎಂತ ಸೂಪರ್ ವ್ಯಕ್ತಿತ್ವಗಳು ಇರ್ತಾರೆ. ನೀವ್ ಹೇಳ್ದಂಗೆ ರೇಂಜ್ ರೋವರ್, ರೋಲ್ಸ್ ರಾಯ್ಸ್ ಅಲ್ಲಿ ಓಡಾಡ್ ಕಿತ್ತೋದ್ ನನ್ನ ಮಕ್ಕಳೆಲ್ಲ ಎಷ್ಟು ಜನ ಇರ್ತಾರೆ ಅಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಎರಡು ತರ ಇರ್ತಾರೆ. ಅಂದ್ರೆ ಇವಾಗ ಕಾಸಿದ್ದವ್ರು ಮಾತ್ರ ತುಂಬಾ ಕೆಟ್ಟವರು, ಆ ತರ ಎಲ್ಲ ಏನು ಇಲ್ಲ. ಇಟ್ಸ್ ಆಲ್ ಅಬೌಟ್ ದ ಇಂಡಿವಿಜುವಲ್. ನೀನು ಅಟ್ ದ ಎಂಡ್ ಆಫ್ ದ ಡೇ ನೀನ್ ನ್ಯೂಡ್ ಆದಾಗ, ನಾಟ್ ದೈಹಿಕವಾಗಿ, ಇಂಟರ್ನಲ್ಲಿ ವಾಟ್ ಆರ್ ಯು ಅನ್ನೋದೇ ಮೇನ್ ಬರೋದು ಅನ್ಸುತ್ತೆ. ಎಷ್ಟೋ ತಿಂಗಳಾಗಿತ್ತು ಹಿಂಗೆ ನಕ್ಕಿ ನಾವು ಹೊಲಾಶ. ಎಷ್ಟು ನಕ್ಕಿದೀವಿ ಅಂದ್ರೆ ನಮ್ದು ಅವ್ರದ್ದು ಹ್ಯೂಮರ್ ಸ್ವಲ್ಪ ಸೇಮ್ ಇದೆ, ಮ್ಯಾಚ್ ಮಾಡ್ತೀವಿ ಹ್ಯೂಮರ್ನ. ಸೊ ಫಿಲ್ಟರ್ಲೆಸ್ ಏನೇನೋ ಮಾತಾಡಿದ್ವಿ, ಮಜಾ ಇತ್ತು, ಕ್ರೇಜಿ ಮಜಾ ಮಾಡಿದೀವಿ. ಫೈನಲಿ ಅವ್ರದ್ದೊಂದು ಗಿಫ್ಟ್ ಬ್ಯಾಲೆನ್ಸ್ ಇತ್ತು, ಆ ಗಿಫ್ಟ್ನ ಕೊಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಈಗ ನಾನು ವಾಪಸ್ ನಮ್ಮ ಮನೆ ಕಡೆಗೆ ಹೊರಟಿದ್ದೀನಿ. ಆ ಮನೆ ಕಡೆಗೆ ಅಲ್ಲ, ಎಲ್ಲೋ ಈಗ ಬಟ್ಟೆ ತೊಗೊಂಡಿದ್ದೀವಲ್ಲ ಅದು ಎಲ್ಲಿಗೆ ಅಂತ ನಿಮಗೆ ನಾಳೆ ಗೊತ್ತಾಗುತ್ತೆ. ನೇಹಾ ಅವ್ರದ್ದೊಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನಾವು, ಸರ್ಪ್ರೈಸ್ ಸೆಲೆಬ್ರೇಷನ್. ನೇಹಾಗೆ ಸರ್ಪ್ರೈಸ್ ಮಾಡ್ತಾ ಇದ್ದೀವಿ, ಅದು ನಾಳೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಬಾಯ್. ಹೀರೋಯಿನ್ ಇಲ್ದೆ ಹೀರೋ ಇರ್ತಾನ, ಕಾಲೇಜ್ ಇಲ್ದೆ ಲವ್ ಸ್ಟೋರಿನ.